ಓಂ ನಮೋ ಕಾಲಭೈರವಾಯ. ವೀಕ್ಷಕರೇ, ಇವತ್ತಿನ ಕಾನ್ಸೆಪ್ಟು ಮಯೂರಶಿಕೆ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಮಯೂರಶಿಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇವತ್ತಿನ ವಿಡಿಯೋ ಬಂದು ಕೆಲವರಿಗೆ ಮಾತ್ರ. ಯಾರ್ಯಾರು ಇನ್ಸ್ಟಾಗ್ರಾಮು ಆಗಲಿ ಅಥವಾ ಯೂಟ್ಯೂಬಲ್ಲಾಗಲಿ ಇದೆಲ್ಲ ಫೇಕು, ಮೋಸ, ಪುರಾತನ ಕಾಲದ ಪದ್ಧತಿಗಳು ಎಲ್ಲ ಸುಳ್ಳು, ಹಾಗೆ ಮರ ಗಿಡಗಳಿಗೆಲ್ಲ ಜೀವ ಇರುತ್ತೆ ಅಂತ ಕರೀತಾರೆ, ಇವೆಲ್ಲ ಸುಳ್ಳು, ಯಾವುದೇ ರೀತಿ ಅದಕ್ಕೆ ಪ್ರಾಣ ಇರೋದಿಲ್ಲ ಅಂತ ಕರೆಯೋರಿಗೆ, ತಾಂತ್ರಿಕ ವಿಧಾನ, ತಂತ್ರವಿದ್ಯೆಗಳು ಎಲ್ಲ ಸುಳ್ಳು, ಮೋಸ ಅಂತ ಅನ್ನೋರಿಗೆ ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ. ಈಗಿನ ಕಾಲದಲ್ಲಿ ಈ ಜನ್ರೇಷನಲ್ಲಿ ಹುಟ್ಟಿರೋವಂಥವ್ರು ಕೆಲವರು ಈ ಥರ ವಾದ ವಿವಾದನ ಮಾಡ್ತಾ ಇರ್ತಾರೆ. ನಾನು ಸುಮಾರು ಕೇಳ್ಪಟ್ಟಿದ್ದೀನಿ. ನೋಡಿ, ಇದು ಮಯೂರಶಿಕೆ. ನಾವು ತಂದು ಸುಮಾರು 6ರಿಂದ 7 ತಿಂಗಳಾಗಿದೆ. ಇದನ್ನು ನೆರಳಲ್ಲಿ ಒಣಗಿಸಿ ನಾವು ಇಟ್ಕೊಂಡಿರ್ತೀವಿ. ಇದು ಪೂರ್ತಿ ಭಾಗದಲ್ಲಿ ಒಣಗಿರುವಂತಹ ಮಯೂರಶಿಕೆ. ಇದನ್ನು ಒಂದು ಗ್ಲಾಸ್ ನೀರಲ್ಲಿ ಹಾಕಿಬಿಡಿ. ಹಾಕಿದ ನಂತರ ಒಂದು 2ರಿಂದ 3 ಗಂಟೆ ಇದನ್ನು ಸುಮ್ಮನೆ ಬಿಟ್ಬಿಡಿ. ಏನು ಮಾಡೋದು ಬೇಡ, ಸುಮ್ಮನೆ ನೀರಲ್ಲಿ ಹಾಕಿ ಬಿಟ್ಬಿಡಿ. 3 ಗಂಟೆ ಆದ ನಂತರ ಇದನ್ನು ತೆಗೆದು ನೋಡಿ, ಇದು ಯಾವ ರೀತಿ ಬದಲಾಗಿರುತ್ತೆ ಅಂತ ಕಾಮೆಂಟ್ ಹಾಕಿ. ನಾವು ಭೂಮಿಯಲ್ಲಿರ್ತಕ್ಕಂತಹ ಮಯೂರಶಿಕೆ ಒರಿಜಿನಲು ಯಾವ ರೀತಿ ಇರ್ತದೋ, ಈ ಒಣಗಿರುವಂತಹ ಮಯೂರಶಿಕೆಯನ್ನು ನೀರಲ್ಲಿ ಹಾಕೋದ್ರಿಂದ ಇದು ತನ್ನ ಮೊದಲು ಯಾವ ರೀತಿ ಇತ್ತೋ ಅದೇ ರೀತಿಗೆ ಇದು ಬದಲಾಗುತ್ತೆ. ಫ್ರೆಶ್ ಆಗಿ, ಅಂದರೆ ಭೂಮಿಯಲ್ಲಿ ಯಾವ ರೀತಿ ಇರ್ತದೆ ಒರಿಜಿನಲ್ ಆಗಿ ಅದೇ ರೀತಿ ಇದು ಪರಿವರ್ತನೆ ಆಗುತ್ತೆ. ನಾವೆಷ್ಟೇ ಇದ್ರಲ್ಲಿ ಬಿಸಿಲಲ್ಲಾಗಲಿ ನೆರಳಲ್ಲಾಗಲಿ ಎಷ್ಟೇ ಒಣಗಿಸಿದ್ರೂ ಸಹ ಇದು ನೀರಲ್ಲಿ ಹಾಕಿದ್ದ ತಕ್ಷಣ, ಅಂದರೆ ಒಂದು 2ರಿಂದ 3 ಗಂಟೆ ಸಮಯ ತಗೊಳ್ಳುತ್ತೆ. ಇಷ್ಟು ಗಂಟೆಗಳಲ್ಲಿ ಇದು ತನ್ನ ಮೊದಲಿನ ಒಂದು ಆಕಾರಕ್ಕೆ ಪರಿವರ್ತನೆ ಆಗುತ್ತೆ. ಇದು ಗಿಡಮೂಲಿಕೆಗಿರ್ತಕ್ಕಂತಹ ಪವರು, ಶಕ್ತಿ. ಯಾರ್ಯಾರು ಇದೆಲ್ಲ ಸುಳ್ಳು, ಮೋಸ ಅಂತ ಕರೀತಿರೋ, ಒಂದು ಸಲ ಗ್ರಂಥಿಗೆ ಅಂಗಡಿಗಳಲ್ಲಿ ಮಯೂರಶಿಕೆ ಅಂತಂದರೆ ಕೊಡ್ತಾರೆ. ತಂದು ಒಂದು 2ರಿಂದ 3 ಗಂಟೆ ನೀರಲ್ಲಿ ಹಾಕಿ ನೀವೇ ಪರೀಕ್ಷೆನ ಮಾಡ್ಕೊಳ್ಳಿ. ಸೈನ್ಸು ನಿಜ, ಸುಳ್ಳು ಅಂತ ನಾವು ಹೇಳೋದಿಲ್ಲ. ಅದೇ ರೀತಿ ನಮ್ಮ ಸನಾತನ ಧರ್ಮ, ಅದೇ ರೀತಿ ನಮ್ಮ ಪುರಾತನವಾದಂತಹ ಆಚಾರ ವಿಚಾರಗಳು, ತಾಂತ್ರಿಕ ವಿಧಾನಗಳು, ತಂತ್ರವಿದ್ಯೆಗಳು ಇವೆಲ್ಲ 100% ಸತ್ಯ. ಇವೆಲ್ಲ ನಡೆಯುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಗಿಡಮೂಲಿಕೆಗಳು ಹಾಗೂ ಪ್ರತಿಯೊಂದು ಮರ ಗಿಡಗಳಿಗೂ ಸಹ ಜೀವ ಅನ್ನೋದಿರುತ್ತೆ. ವಿನಾಕಾರಣ ಯಾವುದೇ ಪ್ರಾಣಿ ಪಕ್ಷಿ ಗಿಡಮೂಲಿಕೆಗಳಿಗೆ, ಮರ ಗಿಡಗಳಿಗೆ ಹಾನಿಯನ್ನು ಮಾಡಬಾರ್ದು ಅಂತ ನಾನು ಪ್ರತಿಯೊಂದು ಸಲ ಹೇಳ್ತಾನೆ ಇರ್ತೀನಿ. ಈ ಒಂದು ಕಾರಣಕ್ಕೆ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮರ ಗಿಡಗಳು ಸಮೇತ ಮಾನವನಿಗೆ ಅನುಕೂಲವಾಗಿ ಇರ್ತದೆ. ಹಾಗಾಗಿ ಯಾವುದೂ ಹಾಳು ಮಾಡಬೇಡಿ. ಓಂ ನಮೋ ಕಾಲಭೈರವಾಯ.